ಬಾಕು ಕಾಣಿಸೋಣ ಅಲೆ ಎಲ್ಲಿಗ ಹೋಗ್ತಿರಂಗ ಇದೆಯಾ? ಏನೇಮಯ್ಯ ಯಾತ ಹೇಳ್ತಿರಂಗ ಇದೆಯಾ? ಏನ್ ನಿಂದು? ಓ ನಿನಗೆ ಕಿವಿ ಬೇರೆ ಕೇಳಲ್ಲ ಅಲ್ಲಿ? ನಾನು ಮರ್ತಿದ್ದೆ, ಅದಕ್ಕೆ ಅಲ್ಲಿ ದೂರ ನಿಂತ್ಕೊಂಡು ಉಂಡೆ ಅಂತೀನಿ. ಯಾತ ಅಂತಿ ನೀನು ಯಾತೆ ಅಲ್ಲೇ ಒಬ್ಳೆ ಗೊಣಕೆ ಅಂತೀಯ? ನನಗೆ ಕಿವಿ ಕೇಳಿಸಲ್ಲ ಅಂತ ಬಾ ಹತ್ರಕ್ಕೆ. ಆಲೆ ಉಂಡೆ ಏನ್ ಸಾರು ಮಾಡಿದ್ಲು ನಿನ್ ಸೊಸೆ? ಉಂಡೆ ಕಣೆ ರಂಗಮ್ಮ, ನೀನು ಉಂಡೆ. ನನಗೆ ಕಿವಿ ಬೇರೆ ಕೇಳಿಸಲ್ವಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೆ. ಯಾವಾಗಲೇನು ಮಾತಾಡಿಸ್ತೇನೆ ಅಲೆ ಕುಕ್ಕವಂಶಣ ಹೋಗುವಂತೆ ಅಲೆ ಹೇಳ್ದೆ ಹೊರಟೆ. ನಿಂದೊಳ್ಳೆ ಕತ್ತಿಯಂ, ನಾನು ಎಲ್ಗೋಗಾನೆ? ಇಲ್ಲೇ ನಿಂತಿಲ್ವೇ? ಎಲ್ಗೋ ಹೋಗ್ತೀಯಂತೀಯಂ ನೀನು ಎಲ್ಲ ಹೊರಟಿದ್ದಲ್ಲ, ಅದಕ್ಕೆ ಕೇಳ್ದೆ ಎಲ್ಗ ಹೋಗ್ತೀಯ ಅಂತ. ಈಗಿನ ಉಣ್ಣಲ್ಲ ಎರಡ್ಕೆ ತರೋಣ ಅಂತ ಹೋಗ್ತಾ ಇದ್ದೀನಿ. ಯಾವನ ಹುಡುಗರು ಇದಾವ ಅಂತ ನೋಡಿದೆ, ಯಾವ್ಯಾವು ಇಲ್ಲ. ಮಸ್ತ್ ಬ್ಯಾಡಿಲ್ದಿತ್ತೇವ್ ಮಸ್ತ್ ಆಗಿರ್ತವೆ. ಕರೆದ್ರು ಒಬ್ರು ಬರಲ್ಲ. ಅವನು ಗುಂಡ ಇರುವಲ್ಲ, ಹೇಳಿದ ಮತ್ತೆ ಕೇಳಲ್ಲ ಅವನವು. ನಿಂತಾಗ ಯಾರು ಅಂತ ಅದೇ ಸುಮ್ಮನೆ ಹೋಗ್ತವೆ ಹುಡುಗರು. ನಿಂತಾಗ ಯಾರು ಬಡ್ಕೊಂತಾರೆ? ಮತ್ತೆ ನಾವೇ ಒಂದು ಹೇಳಿದ್ರೆ ನೀನೇ ಒಂದು ಅರ್ಥ ಮಾಡ್ಕೊಂತೀಯ. ಮತ್ತೆ ಹತ್ರಕ್ಕೆ ಬಂದು ಹೇಳಿದ್ರೆ ಕೇಳಿಸುತ್ತೆ ಕಣೆ ರಂಗಮ್ಮ. ದೂರದಿಂದ ನಿಂತು ಮಾತಾಡಿದ್ರೆ ನನಗೆ ಹಂಗೆ ಕೇಳಿಸೋದು, ಬೇರೆ ಥರ ಕೇಳಿಸುತ್ತೆ. ಏನು ಮಾಡಿದ್ಲ ಜಿ ನಿನ್ನ ಸೊಸೆ ಸಾರ? ನೀವು ಶ್ರಾವಣದವನು ಚಿಕನ್ ಮಟನ್ ಮಾಡ್ತೀರೇನು? ಕಣಮ್ಮಯ್ಯ, ನಾವು ತಿನ್ನಲ್ಲ. ಅವಳು ನಾವಪ್ಪನ ಮಾಡತಕ್ಕ ತಿಂಬಲ್ಲ. ಮನೆ ತೊಳಿತೀವಲ್ಲ ತಿಂಬಲ್ಲ. ಇಲ್ಲ ಅಂದಿದ್ರೆ ನಾವು ತಿಂತಿದ್ವಿ. ಮೊದಲೇ ಆತು ಕೇಳ್ತಿರ್ಲಿಲ್ಲ, ಮತ್ತೆ ತಿಂತಿದ್ವಿ. ಇವಳು ಬಂದಾಗಿಂಟಲ್ಲೂ ನಡೆಸ್ತಿದ್ದಾಳೆ. ಮನೆ ತೊಳೆದ ಇಟ್ಟಿಗೆ ಯಾತು ತರಂಗಿಲ್ಲ. ಮನೆ ತೊಳೆಯೋಕಿನ ಮುಂಚೆನೇ ತಂದು ತಿಂತೀವಿ ನಾವು. ಇವಾಗೆಲ್ಲ ಹಂಗೆ ಕಣ ಜಿ. ನಾಗಪ್ಪ ಆಗತಕ್ಕ ತಿಂಬಲ್ಲ. ಗೌರಿ ಗಣೇಶನ್ ಕುಂಡ್ರಿಸ್ತಾರಲ್ಲ ಒಬ್ಬೊಬ್ರು, ಅವಾಗ ತಿಮ್ಮಲ್ಲ. ನಾಗಪ್ಪನ ಮಾಡ್ಬೇಕಾದ್ರೆ ಇದ್ದಿದ್ದು ತಿಮ್ಮಲ್ಲ ಯಾರೂ. ಶ್ರಾವಣದಾಗ ತಿಮ್ಮದೇ ಇಲ್ಲ. ಏನ್ ಮಾಡಿದ್ದೆ ಸಾರ ನೀನು? ಅಲೆ ಉಂಡೆ. ನೀವು ತಿಮ್ಮಲ್ವ ಇವಾಗ ಚಿಕನ್ ಮಟನ್? ಏನಮ್ಮಯ್ಯಪ್ಪ ಅಲ್ಲಿ ದಿನ ಹೊಲ್ದಾಗೆ ಒಂದೆರಡು ಅಂಬೆ ಸಿಕ್ಕಿದ್ವಂತೆ, ತಂದಿತ್ತು ಮಾಡಿದ್ದೆ ನಾನು. ನಾವು ತಿಮ್ಮಲ್ಲ ಕಣಜಿ. ನಾಗಪ್ಪ ಆಗತಕ್ಕ ಗೌರಿ ಗಣೇಶ ಎಲ್ಲ ಮುಗಿಸ್ಕೊಂಡು ಅವಾಗ ಮಾಡ್ತೀವಲ್ಲ ಚಿಕನ್ ಮಟನ್ನು, ಅವಾಗ ತಂದು ಮಾಡ್ತೀವಿ. ನಾವೇನು ಮಾಡಲ್ಲ ಅಲ್ಲಿವರೆಗೇನು. ಮನೆ ತೊಳೆದ್ಮೇಲೆ ಹೊಟ್ಟೆ ಆತು ತರಲ್ಲ ಒಳಕ್ಕೆ. ನಿಮ್ಮ ಹುಡುಗನ ಇಲ್ಲಮ್ಮ ಇದನ್ನ ತೋರ್ಸೋಣ ಅಂದ್ರೆ ಎಲ್ಲ ಹಿಡ್ಕೇನ ನೀನು ಇಲ್ಲೇ ನಿಲ್ಲಿಸ್ಕೊಂಡೆ. ನಾನು ಮುಂದಕ್ಕೆ ಹೋಗಕ್ಕನ ಬಿಡಲಿಲ್ಲ. ತಡಿ ಬರ್ತಾನೆ, ನಿಂತ್ಕ ಬರ್ತಾನೆ ಅವನೇನು. ಈಗ ಬರ್ತಾನೆ ಉಂಬಕ್ಕೆ ಬರೋ ಟೈಮೇನೆ ಬರ್ತಾನೆ. ತಡಿ ಆಗಲ್ಲ ಅಮ್ಮ ಬಂದೇ ಬಿಟ್ಟು ನೋಡು. ನೀವು ಬರ್ತಾನೆ ಬತ್ತಿ ಬಂದ ಕೊಳ್ಳ ಪಾಪ ಒಂದು 10-20 ರೂಪಾಯಿ ಎಲ್ಲ ಕೆತ್ತ. ಹೋಗ ಒಜ್ಜಿ 20 ರೂಪಾಯಿ ಎಲೆ ಅಡಿಕೆ ಅಂತ ತಂದು ಕೊಟ್ಟು ಬರಾಗ ಆಮೇಲೆ ಉಣ್ಣುವಂತೆ. ಇಟ್ಟತ್ತ ಕೈಯಲ್ಲಿ ಹೋಗಿ ನಂಬಾನು ನಾನು ಉಣ್ಬೇಕು. ಇವಮ್ಮ ಅಂತಂದ್ಲಾಗೆ ತಡಿ ಉಂಡು ತಂದು ಕೊಡ್ತೀನಿ. ಹೋಗಿ ಉಂಡು ಬರಾಗ ಹೋಗು, ತಂದು ಕೊಡುವಂತ ಒಜ್ಜಿಗೆ. ಸರಿ ಬಿಡ್ಕೊಂಬಣ್ಣಮ್ಮಯ್ಯ, ಇದು ಹುಡುಗನೇ ಕಳ್ಸೋಣ. ನಾನೇ ಹೋಗ್ತಾ ಬರ್ತೀನಿ. ಇನ್ನೇನು ಮಾಡೋದು ಕೆಲಸ ಹೋಗ್ತೀನಿ. ತಡಿ ಅಂಗಡಿಗೆ ಹೋಗಿ ಬರ್ತೀನಿ. ಮತ್ತೆ ಹುಡುಗ ಒಂದು ಸುಸ ಮಾತು ಕೇಳಲ್ಲ, ಹಂಗೇನೆ ಅದು. ಹೋಗಿ ನೀನೇ ತಾಬರಗು ಹೋಗು. ಸರಿ ಕಣಮಣೆ ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಹಳ್ಳಿ ಹುಡುಗರು ಒಂದು ಸುಸ ಹೇಳಿದ ಮಾತೆ ಬದೇ ಕೇಳಲ್ಲ. ನಿಮ್ಮೂರಾಗೂ ಯಾವಾದರೂ ಹಳ್ಳಿ ಕಡೆ ಈ ಥರನೇ ಯಾವಾದರೂ ಹುಡುಗರು ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.